हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता वन्दे नन्दव्रजस्त्रीणां पादरेणुमभीक्ष्णतः यासां हरिकथोद्गीतं पुनाति भुवनत्रयम् वन्दे हृषीकेशमथो नृसिंहं जनार्दनं चिन्तयधीरुपेन्द्रं श्रीवामनं संस्मरविष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रेय अशेषवेदान्तकृतान्तसारौ व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयो सुभग गोविन्दार्य मे मानसम् मात्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः ಶ್ರೀಂ ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 5ನೇ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು ಪೂರ್ಣಪ್ರಜ್ಞರು ಅತ್ಯಂತ ಉತ್ತಮ ರೀತಿಯಿಂದ ವಾದಸಭೆಯಲ್ಲಿ ಮಾತನಾಡಿದರು. ಮತ್ತೆ ಹಾಗೆ ವಾದ ಮಾಡುವಾಗ ಅಲ್ಲಿ ತರ್ಕದ ಸ್ಥಾನವನ್ನು ತೋರಿಸ್ತಾರೆ. ತರ್ಕದ ಆಧಾರದಿಂದ ವಾದ ಮಾಡುವಾಗ ಹೇಗೆ ಬೇಕಾದರೂ ಸಾಧಿಸಲಿಕ್ಕೆ ಬರ್ತದೆ ಎನ್ನುವಂತಹ ಒಂದು ಹುಂಬಬುದ್ಧಿ ವಾದಿಗಳಿಗೆ ಇರ್ತದೆ. ಆದರೆ ತರ್ಕಕ್ಕೆ ಗಟ್ಟಿಯಾದ ನೆಲೆ ಇಲ್ಲ. ತರ್ಕ ತನ್ನಿಂದ ತಾನೇ ಗಟ್ಟಿಯಲ್ಲ, ತರ್ಕಕ್ಕೆ ಅನುಪ್ರಮಾಣ ಅಂತ ಹೆಸರು. ಹೀಗಾಗಿ ತರ್ಕ ಯಾವಾಗಲೂ ಕೂಡ ಮತ್ತೊಂದು ಪ್ರಮಾಣವನ್ನು ಅನುಸರಿಸಿಕೊಂಡೇ ಇರುತ್ತದೆ. ಶ್ರುತಿವಾಕ್ಯಾನುಸಾರಿಯಾದಂತಹ ತರ್ಕವಿರಬೇಕು ಅಥವಾ ಪ್ರತ್ಯಕ್ಷಾನುಸಾರಿಯಾದಂತಹ ತರ್ಕವಾಗಿರಬೇಕು. ಆಗಲೇ ಅದು ಪ್ರಮಾಣ ಅಂತ ಅನಿಸಿಕೊಳ್ತದೆ ಅಂತ ಈ ರೀತಿ ಆಚಾರ್ಯರು ಪ್ರತಿಪಾದನೆಯನ್ನು ಮಾಡಿದರು. ಹೀಗೆ ಎಲ್ಲರಿಗೂ ಈ ವಿಷಯವನ್ನು ತಿಳಿಸ್ತಾ ತರ್ಕ ಅನುಪ್ರಮಾಣ, ತರ್ಕಕ್ಕೆ ಅನುಮಾನ ಅಂತಲೇ ಹೆಸರು ಎನ್ನುವುದನ್ನು ಹೇಳಿದರು. ಅಂದರೆ ತರ್ಕ ಅನುಮಾನದ ಮಿತಿ, ತರ್ಕದ ಮಿತಿಯನ್ನು ಆಚಾರ್ಯರು ತೋರಿಸಿಕೊಟ್ರು. ತರ್ಕ ಬೇಕಾ? ಬೇಕು. ವಾದಕ್ಕೆ ಬೇಕು. ಯಾಕೆ? ಕಾರ್ಯಕಾರಣವನ್ನು ಸ್ಪಷ್ಟಪಡಿಸ್ತಾ ವಾದ ಮಾಡುವಂಥದ್ದು ಸರಿಯಾದದ್ದೇ. ಆದರೆ ಈ ಕಾರ್ಯಕಾರಣವನ್ನು ಹೇಳುವಾಗ ಅದಕ್ಕೆ ಪ್ರತ್ಯಕ್ಷ ಅಥವಾ ಶ್ರುತಿಯ ಆಶ್ರಯ ಮಾಡಿಕೊಂಡು ತರ್ಕವಾದದ್ದು ಪ್ರಮಾಣವಾಗ್ತದೆ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸಿದರು. ಹೀಗೆ ಹೇಳುವಾಗ ಅಲ್ಲಿ ಪಂಡಿತರ ಸಭೆಗಳಲ್ಲಿ ಇದು ಆಚಾರ್ಯರ ಈ ಒಂದು ವಾದ ಅದು ಪುಷ್ಟಿಯನ್ನು ಗಳಿಸಿತು. ಅಂದರೆ ಆಚಾರ್ಯರ ವಾದವನ್ನು ಎಲ್ಲರೂ ವಿದ್ವಾಂಸರು ತಲೆದೂಗಿ ಒಪ್ಪಿಕೊಂಡ್ರು. ಅವರಿಗೆ ಅನುಮಾನ ತೀರ್ಥ
ಎನ್ನುವಂತಹ ಹೆಸರನ್ನು ಕೊಟ್ಟು, ಹೀಗೆ ವಾಸುದೇವನಾಗಿ ಪುಟ್ಟ ಹುಡುಗನಾಗಿ ಪಾಜಕದಲ್ಲಿ ಜನರ ನಡುವೆ ಪ್ರಾದುರ್ಭವಿಸಿ ಅಲ್ಲಿ ಆಟವಾಡಿ ಬೆಳೆದಂತೆ ತೋರಿಸಿದಂತಹ ಆ ಮುಖ್ಯ ಪ್ರಾಣಾವತಾರ ವಾಸುದೇವ ನಂತರದಲ್ಲಿ ಪೂರ್ಣಪ್ರಜ್ಞ ತೀರ್ಥರು ಎನ್ನುವಂತಹ ಹೆಸರು ಪಡೆದದ್ದು ಸನ್ಯಾಸ ಹೊಂದಿ, ನಂತರದಲ್ಲಿ ಆನಂದ ತೀರ್ಥ ಎನ್ನುವಂತಹ ಪಟ್ಟಾಭಿಷೇಕ ಕಾಲೀನವಾದ ಮತ್ತೊಂದು ಹೆಸರನ್ನು ಕೂಡ ಹೊಂದಿದ್ದು, ಇವೆಲ್ಲವನ್ನು ನಾವು ನೋಡ್ತೇವೆ. ಹೀಗೆ ವಾಸುದೇವ, ಪೂರ್ಣಪ್ರಜ್ಞ, ಆನಂದ ತೀರ್ಥ ಎಂದು ಪ್ರಸಿದ್ಧರಾಗಿದ್ದಂತಹ ಅಚ್ಯುತ ಪ್ರಜ್ಞತೀರ್ಥರಲ್ಲಿ ಸನ್ಯಾಸ ಸ್ವೀಕರಿಸಿದಂತಹವರು ಮುಖ್ಯ ಪ್ರಾಣ ಅವತಾರ ರೂಪರು. ಈಗ ಅವರನ್ನು ಹನುಮಾನ ತೀರ್ಥ ಅಂತ ಆ ವಿದ್ವತ್ ಸಭೆ ಒಕ್ಕರಲಿನಿಂದ ಕರೀತು. ಹೀಗೆ ಹನುಮಾನ ತೀರ್ಥ ಅಂತ ಮುಂದೆಯೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಇದನ್ನು ವರ್ಣಿಸ್ತಾರೆ. ಈಗ ನಾವು ಮುಂದಿನ ಶ್ಲೋಕ ಅಂದರೆ ಈ 8ನೇ ಶ್ಲೋಕವನ್ನು ನೋಡುವ. ಸಮಸ್ತವಾದೀಂದ್ರ ಗಜ ಪ್ರಭಂಗದ ಚರನ್ನಮನ್ಯಾಂ ಪ್ರತಿಪಕ್ಷಕಾಂಕ್ಷಯ ವೇದದ್ವಿಷಾಂ ಯಃ ಪ್ರಥಮಃ ಸಮಾಯಯೌ ಸವಾದಿ ಸಿಂಹೋತ್ರ ಸಬುದ್ಧಿ ಸಾಗರಃ. ಹೀಗೆ ಆನಂದ ತೀರ್ಥರ ಪ್ರಸಿದ್ಧಿ ಏನು ಪ್ರಸರಿಸ್ತಾ ಬಂದ ಹಾಗೆ ಆ ಉಡುಪಿಯಲ್ಲಿ ಅಚ್ಯುತ ಪ್ರಜ್ಞರೇನಿದ್ರೋ ಅವರ ಸನ್ನಿಧಿಗೆ ಹೊಸ ಹೊಸ ವಾದಿಗಳು ಬಂದರು, ಅಥವಾ ಈಗಾಗಲೇ ತಿಳಿದವರೇ ಅಚ್ಯುತ ಪ್ರಜ್ಞರ ಪ್ರಕಾಂಡ ಪಾಂಡಿತ್ಯದ ಅರಿವುಳ್ಳಂತಹ ಪಂಡಿತರಿಬ್ಬರು ಉಡುಪಿಗೆ ಬಂದರು. ಅವರಿಗೆ ಈಗಾಗಲೇ ಆನಂದ ತೀರ್ಥರ ಆ ವಾದ ಚಾತುರ್ಯದ ಪರಿಚಯವೂ ಕೂಡ ಜನರಿಂದ ಕೇಳಿ ಗೊತ್ತಾಗಿತ್ತು. ಆ ಬಂದವನ ಹೆಸರು ವಾದಿಸಿಂಹ ಎನ್ನುವಂಥದ್ದು. ವಾದಿಸಿಂಹ ಎನ್ನುವಂತಹ ಮಹಾವಿದ್ವಾಂಸ. ಆ ವಾದಿಸಿಂಹನೊಟ್ಟಿಗೆ ಬುದ್ಧಿಸಾಗರ ಅಂತ ಇನ್ನೊಬ್ಬ ಇದ್ದ. ಹೀಗೆ ಬುದ್ಧಿಸಾಗರ ಹಾಗೂ ವಾದಿಸಿಂಹ ಅಂತ 2 ಜನ ಹಿರಿಯ ವಾದಿಗಳು, ವಯಸ್ಸಿನಿಂದ ಸಾಕಷ್ಟು ಹಿರಿಯ ವಾದಿಗಳು ಅವರು ಬಂದಿದ್ದಾರೆ ಉಡುಪಿಗೆ. ಅದರಲ್ಲಿ ಆ ವಾದಿಸಿಂಹ ಮಹಾವಿದ್ವತ್ತುಳ್ಳವ ದೇಶದಲ್ಲಿ ಅಲ್ಲಲ್ಲಿ ಸಂಚರಿಸ್ತಾ ತನ್ನ ಪ್ರಕಾಂಡ ಪಾಂಡಿತ್ಯದಿಂದ ವಾದವನ್ನು ಮಾಡ್ತಾ, ವಾದಿಸಿಂಹ ಅನ್ನೋ ತನ್ನ ಹೆಸರಿಗೆ ತಕ್ಕ ಹಾಗೆ ಸಿಂಹದಂತೆ ವಾದಗರ್ಜನೆಯನ್ನು ಮಾಡ್ತಾ ಆ ಮದ ತುಂಬಿದಂತಹ ಜನರೆನ್ನುವಂತಹ ಆನೆಗಳನ್ನು ಮಣಿಸಿದವ. ಮದವೇರಿದಂತಹ ವಿದ್ವಜ್ಜನರ ಮದ ಇಳಿಸಿದಂತಹ ಸಿಂಹದ ಹಾಗೆ ಬಹಳ ಪ್ರಸಿದ್ಧ ವಾದಿಯಾಗಿ ಮೆರೆದಂಥವ ವಾದಿಸಿಂಹ. ಅವ ಉಡುಪಿಗೆ ಬಂದ. ಅವನ ಜೊತೆಯಲ್ಲಿ ಬುದ್ಧಿಸಾಗರನಿದ್ದ. ಎದುರಾಳಿಗಳನ್ನೆಲ್ಲ ಅವನು ಅಲ್ಲಲ್ಲಿ ಹುಡುಕಾಡ್ತಾ ಹೋಗ್ತಿದ್ದ. ಎಲ್ಲ ಸ್ಥಳ, ಯಾವ ಊರಲ್ಲಿ ಎಷ್ಟೆಲ್ಲ ಜನ ವಿದ್ವಾಂಸರು ಇರಬಹುದು, ಅವರೊಟ್ಟಿಗೆ ತಾನು ಏನನ್ನು ವಾದಿಸಬಹುದು, ಅವರ ವಾದವನ್ನು ಭಂಗಿಸುವುದು. ಹೀಗೆ ಈ ರೀತಿಯ ಉದ್ದೇಶದಿಂದ ಈ ಭರತ ಭೂಮಿಯಲ್ಲಿ ಅಲ್ಲೆಲ್ಲ ಚೆನ್ನಾಗಿ ತಿರುಗಾಟ ಮಾಡಿದವ. ದೇಶಬಲ್ಲವ. ದೇಶದ ಮೂಲೆಗಳಲ್ಲಿದ್ದಂತಹ ವಿದ್ವಾಂಸರನ್ನೆಲ್ಲ ಅವ ಗೆಲ್ಲಲಿಕ್ಕೆ ಯತ್ನಿಸಿ ಸಭೆಗಳಲ್ಲಿ ಭಾಗವಹಿಸಿದಂತಹ ಮಹಾವಿದ್ವಾಂಸ. ಅವನಲ್ಲಿ ಇದ್ದಂತಹ ಮುಖ್ಯವಾದಂತಹ ವಿಷಯ ಏನು ಅಂದರೆ ವೇದ ನಿಂದೆ. ವೇದ ಪ್ರಮಾಣವಲ್ಲ ಅಂತ ಹೇಳುವ ವಿಷಯದಲ್ಲಿ ಅವನೇ ಪ್ರಥಮ ಸ್ಥಾನೀಯ. ವೇದ ಪ್ರಮಾಣವಲ್ಲ ಎನ್ನುವಂಥದ್ದೇ ಅವನ ಮುಖ್ಯ ಉದ್ದೇಶ. ವೇದ ಪ್ರಾಮಾಣ್ಯವನ್ನು ಅಲ್ಲಗೆಳೆಯಲಿಕ್ಕಾಗಿ ವಾದವನ್ನು ಪ್ರಾರಂಭ ಮಾಡಿ ಎಷ್ಟೋ ಕಡೆಯಲ್ಲಿ ಗೆಲುವನ್ನೇ ಸಾಧಿಸಿದವ ವಾದಿಸಿಂಹ. ಅವನೊಟ್ಟಿಗೆ ಇರುವವ ಬುದ್ಧಿಸಾಗರ. ಅವರಿಬ್ಬರು ಕೂಡ ಉಡುಪಿಗೆ ಬಂದಿದ್ದಾರೆ. ಅಲ್ಲಿ ಅಚ್ಯುತ ಪ್ರಜ್ಞರನ್ನು ಭೇಟಿಯಾಗಿ ತಮ್ಮ ವಾದವನ್ನು ಮುಂದೆ ಇಡಲಿಕ್ಕಾಗಿ ಅವರು ಯತ್ನಿಸ್ತಾರೆ. ಹೀಗೆ
ಅಂತಹ ಒಂದು ಸಂದರ್ಭವನ್ನು ನಾವು ಇಲ್ಲಿ ನೋಡ್ತೇವೆ. ಆನಂದ ತೀರ್ಥರಂತೂ ಯಾವ ಈ 2 ಜನ ಬುದ್ಧಿಸಾಗರ ಹಾಗೂ ವಾದಿಸಿಂಹ ಇದ್ದಾರಲ್ಲ, ಅವರನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇರುವುದು ನಮ್ಮ ಆನಂದ ತೀರ್ಥರಿಗೆ ಮಾತ್ರ. ಅದು ಮುಂದಿನ ವಿಷಯದಲ್ಲಿ, ಮುಂದಿನ ಭಾಗದಲ್ಲಿ ತಿಳಿಯುತ್ತದೆ. ಬ್ರಹ್ಮಾರ್ಪಣ ಮಸ್ತು.